ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಭಾರತದ ಆರ್ಥಿಕ ರಾಜಧಾನಿ ಮುಂಬೈ ಯಾರ ಕಂಟ್ರೋಲ್ನಲ್ಲಿದೆಯೋ ಅವರೇ ಮಹಾರಾಷ್ಟ್ರದ ನಿಜವಾದ ಬಾಸ್ ಅಂತಾರೆ. ಕಳೆದ 30 ವರ್ಷಗಳಿಂದ ಮುಂಬೈ ಅಂದ್ರೆ ಅದು ಠಾಕ್ರೆ ಕುಟುಂಬದ ಅಡ್ಡೆ, ಶಿವಸೇನೆಯ ಭದ್ರಕೋಟೆ ಅಂತಲೇ ಫೇಮಸ್ ಆಗಿತ್ತು. ಆದರೆ ಈಗ ಇತಿಹಾಸ ಬದಲಾಗಿದೆ. ಬರೋಬ್ಬರಿ 9 ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಭೂಕಂಪವೇ ಸಂಭವಿಸಿದೆ. ಈ ಕಂಪನಕ್ಕೆ ಬಾಳಾ ಸಾಹೇಬ್ ಠಾಕ್ರೆ ಕಟ್ಟಿದ ಸಾಮ್ರಾಜ್ಯ ಪತನವಾಗಿದ್ದು ಅದೀಗ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಪಾಲಾಗಿದೆ. ಅರೆ ಏನಿದು ಮಹಾರಾಷ್ಟ್ರ ಪಾಲಿಟಿಕ್ಸ್? ಠಾಕ್ರೆ ಯುಗ ನಿಜಕ್ಕೂ ಅಂತ್ಯವಾಯ್ತಾ? 75,000 ಕೋಟಿ ರೂಪಾಯಿ ಬಜೆಟ್ ಇರುವ ಮುಂಬೈ ಪಾಲಿಕೆ ಎಲೆಕ್ಷನ್ ರಿಸಲ್ಟ್ ಏನಾಯ್ತು? ಕಾಂಗ್ರೆಸ್ ಮತ್ತು ಓವೈಸಿ ಕಥೆ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಠಾಕ್ರೆ ಕೋಟೆ ಛಿದ್ರ ಬಿಜೆಪಿಗೆ ಐತಿಹಾಸಿಕ ಜಯ. ಸ್ನೇಹಿತರೆ, 1966ರಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಶಿವಸೇನೆ ಕಟ್ಟಿದಾಗಿನಿಂದಲೂ ಮುಂಬೈ ಅವರ ಭದ್ರಕೋಟೆ. 1971ರಿಂದ ಇಲ್ಲಿಯವರೆಗೂ ಮೇಯರ್ ಕುರ್ಚಿ ಮೇಲೆ ಹೆಚ್ಚಾಗಿ ಶಿವ ಸೈನಿಕರೇ ಕೂತಿದ್ರು. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ ಹೋಗ್ಲಿ, ಮುಂಬೈ ಮಾತ್ರ ಮಾತೋಶ್ರೀ ಕಂಟ್ರೋಲ್ನಲ್ಲೇ ಇರ್ತಿತ್ತು. ಆದರೆ 2026ರ ರಿಸಲ್ಟ್ ಎಲ್ಲವನ್ನೂ ಉಲ್ಟಾ ಮಾಡಿದೆ. ಒಟ್ಟು 227 ವಾರ್ಡ್ಗಳ ಬಿಎಂಸಿ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಜಯ ಗಳಿಸಿದೆ. ಫಡ್ನವೀಸ್ ಶಿವಸೇನೆ ನೇತೃತ್ವದ ಬಿಜೆಪಿ ಮೈತ್ರಿಕೂಟ ಒಟ್ಟು 116 ವಾರ್ಡ್ಗಳನ್ನು ಗೆದ್ದು ಅಧಿಕಾರದ ಗದ್ದುಗೆ ಹಿಡಿದಿದೆ. ಅದರಲ್ಲೂ ಬಿಜೆಪಿ ಒಂದೇ ಬರೋಬ್ಬರಿ 88 ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಏಕನಾಥ್ ಶಿಂದೆ ಬಣ 28 ಸ್ಥಾನಗಳನ್ನು ಬುಟ್ಟಿಗೆ ಹಾಕೊಂಡಿದೆ. ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ವೈರತ್ವ ಮರೆತು ಒಂದಾಗಿ ಹೋರಾಡಿದ್ರೂ ಅಧಿಕಾರ ಹಿಡಿಯೋಕೆ ಆಗಿಲ್ಲ. ಇವರ ಓಟ ಕೇವಲ 73 ಸ್ಥಾನಗಳಿಗೆ ಸೀಮಿತ ಆಗಿದೆ. ಅಲ್ಲಿಗೆ ಶಿವಸೇನೆ ಇಬ್ಬಾಗವಾಗಿದ್ದು ಮತ್ತು ಏಕನಾಥ್ ಶಿಂದೆ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದು ಠಾಕ್ರೆ ಕುಟುಂಬಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದೆ ಅನ್ನೋದು ಕನ್ಫರ್ಮ್ ಆಗಿದೆ. 75,000 ಕೋಟಿ ರೂಪಾಯಿ ಬಜೆಟ್, ಇದೇನು ಪಾಲಿಕೆನಾ ರಾಜ್ಯಾನ? ಸ್ನೇಹಿತರೆ, ದೇಶದಲ್ಲಿ ಲೋಕಸಭೆ ವಿಧಾನಸಭೆ ಎಲೆಕ್ಷನ್ ಬಿಟ್ರೆ ಅತಿ ಹೆಚ್ಚು ಸದ್ದು ಮಾಡೋದು ಈ ಬಿಎಂಸಿ ಎಲೆಕ್ಷನ್. ಯಾಕೆ ಗೊತ್ತಾ? ಅದಕ್ಕೆ ಕಾರಣ ಹಣ. ಹೌದು, ಬಿಎಂಸಿಯ ಈ ವರ್ಷದ ಬಜೆಟ್ ಎಷ್ಟು ಗೊತ್ತಾ? ಬರೋಬ್ಬರಿ 74,427 ಕೋಟಿ ರೂಪಾಯಿ. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ನಮ್ಮ ಗೋವಾ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶದಂಥ ಎಷ್ಟೋ ರಾಜ್ಯಗಳ ಬಜೆಟ್ಗಿಂತಲೂ ಮುಂಬೈ ಪಾಲಿಕೆ ಬಜೆಟ್ ಜಾಸ್ತಿ. ಇಷ್ಟು ದೊಡ್ಡ ಹಣಕಾಸಿನ ಶಕ್ತಿ ಇರೋದ್ರಿಂದಲೇ ಇಲ್ಲಿ ಗೆಲ್ಲೋಕೆ ಎಲ್ಲ ಪಕ್ಷಗಳು ಮುಗಿಬೀಳ್ತಾವೆ. ಈಗ ಈ ಕುಬೇರನ ಖಜಾನೆಯ ಕೀಲಿಕೈ ಬಿಜೆಪಿ ಮತ್ತು ಶಿಂದೆ ಬಣದ ಕೈ ಸೇರಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಇದು ನಮ್ಮ ಅಭಿವೃದ್ಧಿ ಅಜೆಂಡಾಗೆ ಸಿಕ್ಕ ಜಯ, ಹಿಂದುತ್ವ ಮತ್ತು ಅಭಿವೃದ್ಧಿ ನಮ್ಮ 2 ಕಣ್ಣುಗಳಿದ್ದಂತೆ ಅಂತ ಹೇಳಿ ಸಂಭ್ರಮಿಸಿದ್ದಾರೆ. ಪುಣೆ ಸೇರಿ ರಾಜ್ಯದೆಲ್ಲೆಡೆ ಬಿಜೆಪಿ ಕ್ಲೀನ್ ಸ್ವೀಪ್. ಪವಾರ್ ಠಾಕ್ರೆಗಳು ಕಂಗಾಲ್. ಬರೀ ಮುಂಬೈ ಅಷ್ಟೇ ಅಲ್ಲ, ಪುಣೆ ಮತ್ತು ಪಿಂಪ್ರಿ ಚಿಂಚ್ವಾಡ್ನಲ್ಲೂ ಕೂಡ ಬಿಜೆಪಿ ಜಯಭೇರಿ ಬಾರಿಸಿದೆ. ಈ ಮೂಲಕ ಪವಾರ್ಗಳ ಆಟ ವರ್ಕೌಟ್ ಆಗಿಲ್ಲ. ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ವೈರತ್ವ ಮರೆತು ಒಂದಾಗುವ ಮಾತುಗಳು ಕೇಳಿಬಂದ್ರು. ಇಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ರಾಜ್ಯದ ಒಟ್ಟು 29 ಮಹಾನಗರ ಪಾಲಿಕೆಗಳ ಪೈಕಿ ಬರೋಬ್ಬರಿ 25 ಕಡೆ ಬಿಜೆಪಿ ಮೈತ್ರಿಕೂಟ ಅಧಿಕಾರ ಹಿಡಿದಿದೆ. ಅಂದ್ರೆ ಇಡೀ ಮಹಾರಾಷ್ಟ್ರದ ನಗರ ಪ್ರದೇಶಗಳಲ್ಲಿ ಕೇಸರಿ ಅಲೆ ಜೋರಾಗಿದೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಭರ್ಜರಿ ಕಂಬ್ಯಾಕ್. ಒಂದು ಕಡೆ ಬಿಜೆಪಿ ಬಿರುಗಾಳಿಗೆ ಠಾಕ್ರೆ ಪವಾರ್ಗಳೆಲ್ಲ ತರೆಗೆಲೆಗಳಂತೆ ಹಾರಿ ಹೋಗಿದ್ರೆ, ಕಾಂಗ್ರೆಸ್ ಮಾತ್ರ ಗಟ್ಟಿಯಾಗಿ ನಿಂತು ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸಿಕೊಂಡಿದೆ. ಒಂದು ಕಡೆ ಮುಂಬೈ, ಪುಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಮುಂಬೈನಲ್ಲಂತೂ ಪ್ರಯಾಸ ಪಟ್ಟು ಡಬಲ್ ಡಿಜಿಟ್ ಗಿಟ್ಟಿಸಿದೆ. ಆದರೆ ರಾಜ್ಯದ ಒಟ್ಟಾರೆ ರಿಸಲ್ಟ್ ನೋಡಿದ್ರೆ ಕಾಂಗ್ರೆಸ್ ಮುಖದಲ್ಲಿ ಮಂದಹಾಸ ಇದೆ. ಹೌದು, ಲಾತೂರ್ನಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರಕ್ಕೇರಿದ್ರೆ ಚಂದ್ರಪುರ್, ವಸಾಯ್ ವಿರಾರ್ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಜಯಭೇರಿ ಬಾರಿಸಿದೆ. ಭಿವಾಂಡಿ, ನಿಜಾಂಪುರ್, ಕೊಲ್ಲಾಪುರ್ನಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಅಚ್ಚರಿಯ ಫಲಿತಾಂಶ ದಾಖಲಿಸಿದೆ. ರಾಜ್ಯಾದ್ಯಂತ ಒಟ್ಟು 318 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಪಕ್ಷಗಳಿಗಿಂತ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಿದೆ. ಓವೈಸಿ ಪಾರ್ಟಿ ಭರ್ಜರಿ ಓಟ, 2 ಕಡೆ ಅತಿ ದೊಡ್ಡ ಪಕ್ಷ.
ಇನ್ನೊಂದು ಕಡೆ ಅಸಾದುದ್ದೀನ್ ಓವೈಸಿಯವರ ಎಐಎಂಐಎಂ ಪಕ್ಷ ಕೂಡ ಮಹಾರಾಷ್ಟ್ರದಲ್ಲಿ ಸೈಲೆಂಟ್ ಆಗಿ ತನ್ನ ಬೇರುಗಳನ್ನು ಗಟ್ಟಿ ಮಾಡ್ತಿದೆ. ಪಕ್ಷ ಬರೋಬ್ಬರಿ 97 ವಾರ್ಡ್ಗಳಲ್ಲಿ ಗೆದ್ದಿರೋದೇ ಇದಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಮಾಲೆಗಾಂವ್ನಲ್ಲಿ ಅಬ್ಬರಿಸಿರೋ ಎಐಎಂಐಎಂ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು ಸಂಭಾಜಿನಗರ್, ನಾಂದೇಡ್, ವಘಾಲಾ, ಧುಲೆಯಲ್ಲಿ ಎರಡನೇ ಅತಿ ದೊಡ್ಡ ಪಕ್ಷ ಆಗಿದೆ. ಇದರಿಂದ ಕಾಂಗ್ರೆಸ್ ಮತ್ತು ಎನ್ಸಿಪಿ ವೋಟ್ ಬ್ಯಾಂಕ್ಗೆ ಓವೈಸಿ ಕನ್ನ ಹಾಕಿರೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸ್ನೇಹಿತರೆ, ಈ ಫಲಿತಾಂಶ ಮಹಾರಾಷ್ಟ್ರದ ಪಾಲಿಟಿಕ್ಸ್ನಲ್ಲಿ ಗೇಮ್ ಚೇಂಜರ್ ಆಗೋ ಎಲ್ಲ ಲಕ್ಷಣಗಳಿವೆ. ಮುಂಬೈ ಕೈ ತಪ್ಪಿರೋದು ಉದ್ಧವ್ ಠಾಕ್ರೆ ಬಣಕ್ಕೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಶಿಂದೆ ಬಣ ಮತ್ತು ಬಿಜೆಪಿ ಮೈತ್ರಿ ಇನ್ನಷ್ಟು ಗಟ್ಟಿಯಾಗಿದೆ. ಅಷ್ಟೇ ಅಲ್ಲ, ಮರಾಠಿ ಮತದಾರರು ಏಕನಾಥ್ ಶಿಂದೆ ಕಡೆ ವಾಲ್ತಿದ್ದಾರೆ ಅನ್ನೋದು ಸಾಬೀತಾಗಿದೆ. ನಿಮ್ಮ ಪ್ರಕಾರ ಮುಂಬೈನಲ್ಲಿ ಠಾಕ್ರೆ ಕುಟುಂಬದ ಪ್ರಾಬಲ್ಯ ಮುಗೀತಾ ಅಥವಾ ಮುಂದಿನ ದಿನಗಳಲ್ಲಿ ಉದ್ಧವ್ ಠಾಕ್ರೆ ಕಮ್ ಬ್ಯಾಕ್ ಮಾಡ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪಾಲಿಟಿಕ್ಸ್ನ ಇನ್ ಡೆಪ್ತ್ ಅನಾಲಿಸಿಸ್ಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.